ಓಹ್ ಶಿಟ್, ಕ್ಯಾಮರಾ ಹಾಕಿದ್ದು ಸರಿಯಾಗಲಿಲ್ಲ. ಗಾಡ್ ಲೇಟ್ ಆಯಿತು ಡ್ಯೂಟಿ. ದಿಸ್ ಮೂರ್ ಲುಕ್ಸ್ ಫೈನ್. So once again welcome back to my channel called Daily Dum Dum. ಕನ್ನಡದಲ್ಲಿ ವ್ಲಾಗು. ಸೊ ಡೈಲಿ ವ್ಲಾಗ್ಸ್ ತುಂಬ ದಿನ ಬ್ಯಾಕ್ ಆಯಿತು. ದ ರೀಸನ್ ಈಸ್ ಕೆಲಸ ರೆಸ್ಪಾನ್ಸಿಬಿಲಿಟೀಸ್, ಅದು ಇದು, ಮನೆಗೆ ಒಂದು ಹೊಸ ಪರ್ಸನ್ ಬರಲಿಕ್ಕೆ ಇತ್ತು. ಸೊ ಬಂದ ಹೊಸ ಪರ್ಸನ್ ಒಟ್ಟಿಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಇನ್ನೂ ಆಗ್ತಾಯಿಲ್ಲ, ಬಿಕಾಸ್ ಆಫ್ ಕೆಲಸ ತುಂಬಾ ಹೆವಿ ಆಗಿದೆ. ಹಾಗಾಗಿ ಸೊ ಐ ಥ್ಯಾಂಕ್ ಇನ್ಸ್ಟಾಗ್ರಾಮ್. ಯಾಕೆ ಅಂತ ಹೇಳಿದರೆ ಒಂದೊಳ್ಳೆ ಮಾರ್ಕೆಟಿಂಗ್ ಮಾಡಿ ಕೊಡ್ತಾ ಉಂಟು ನನಗೆ. ನಂದು ಇನ್ಸ್ಟಾಗ್ರಾಮ್ ಅಕೌಂಟು ತುಂಬಾ ಕೆಲಸ ಕೊಡ್ತಾ ಉಂಟು. ಹಾಗಾಗಿ ತುಂಬ ಒಂದು ಖುಷಿ ಆಗ್ತಾಯಿದೆ. ಬಟ್ ಲೆಟ್ ಬಿ, ಅದು ಬಿಡುವ ಸೈಡ್, ಅದು ಮ್ಯಾಟರ್ ಸೈಡಲ್ಲಿ ಇರಲಿ. ದ ಥಿಂಗ್ ಈಸ್, ತುಂಬ ದಿನ ಆಯಿತು ವ್ಲಾಗ್ಸ್ ಹಾಕದೆ, ರೀಲ್ಸ್ ಹಾಕದೆ. ಬಟ್ ಇವತ್ತು ಹಾಕ್ತಾಯಿದ್ದೀನಿ. ಇದು ಈ ಪರ್ಟಿಕ್ಯುಲರ್ ವ್ಲಾಗ್ ಏನುಂಟು, ಸೊ ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು 2 ದಿನ ಲೇಟರ್ ಪೋಸ್ಟ್ ಆಗುತ್ತೆ. ಸೊ ನನ್ನ ಡೈಲಿ ವ್ಲಾಗ್ಸು ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳಿದರೆ, ಇವತ್ತು ಮಾಡೋ ವ್ಲಾಗು ನಾಳೆ ಅಲ್ಲ ನಾಡಿದ್ದು ಪೋಸ್ಟ್ ಆಗಬೇಕು ಅನ್ನೋ ಥರ. ಯಾಕೆ ಅಂತ ಹೇಳಿದರೆ, ಒಂದು ದಿನ ಮಿಡ್ಲಲ್ಲಿ ಗ್ಯಾಪ್ ಇದ್ದರೆ ನನಗೆ ಸಡನ್ ಏನಾದರೂ ಕೆಲಸ ಇತ್ತು ಅಂತ ಹೇಳಿದರೆ ಆ ಕೆಲಸನ ಮಾಡ್ಕೊಳ್ಬೋದು, ವ್ಲಾಗ್ಸ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಆ ಥರ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿದಂಗೆ ನಂದು ಪ್ಲ್ಯಾನ್ ಹಾಳಾಯಿತು ಅಂತ ಹೇಳಿದರೆ, ತುಂಬ ಆರ್ಡರ್ಸ್ ಬಂತು, ತುಂಬ ಕೆಲಸ ಬಂತು. ಹಾಗಾಗಿ ಒಂದಿನ ಗ್ಯಾಪ್ ಅಲ್ಲ, ನನಗೆ 5-6 ದಿನ ಗ್ಯಾಪೇ ಇತ್ತು. ನನಗೆ ವೀಡಿಯೋಸ್ ಮಾಡಲಿಕ್ಕೆ ಇರಲಿ, ಪೋಸ್ಟ್ ಮಾಡಲಿಕ್ಕೂ ಟೈಮ್ ಆಗ್ತಾ ಇರಲಿಲ್ಲ. ಎಡಿಟಿಂಗ್ ಅದರಲ್ಲಿ ತುಂಬ ಕಷ್ಟ ಅಂದರೆ ಎಡಿಟಿಂಗ್. ಸೊ ಆ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಆಗ್ತಾಯಿರಲಿಲ್ಲ. ಬಟ್ ಫೈನ್, ಏನೋ ಮಾಡ್ತಾ ಇದ್ದೀನಿ ಒಂದು ರೇಂಜಲ್ಲಿ. ಲೈಫಲ್ಲಿ ಹಾಗೆಯೇ ನಾವು ಪ್ಲ್ಯಾನ್ ಮಾಡಿದ್ದು ಯಾವತ್ತು ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಲೈಫಲ್ಲಿ ಯಾವತ್ತು ಪ್ಲ್ಯಾನ್ ಮಾಡಿದ್ದು ಕೂಡ, ನಾವು ಯಾವತ್ತು ಲೈಫಲ್ಲಿ ಪ್ಲ್ಯಾನ್ ಮಾಡಿದ್ದೇ ಆಗುತ್ತೆ ಅಂತ ಇಲ್ಲ, ನಾವು ಪ್ಲ್ಯಾನ್ ಮಾಡಿದ್ದು ಕೂಡ ಆಗ್ತದೆ. ಸೊ ಅದಕ್ಕೆ ಕೂಡ ನಾವು ರೆಡಿಯಾಗಿರಬೇಕು. ಸೊ ಹಾಗಾಗಿ ನಾನು ಹೇಳೋದು ಒಂದೇ, ಇಟ್ಸ್ ಓಕೆ ಟು ಇಟ್ಸ್ ಓಕೆ ಟು ಸ್ಟಾರ್ಟ್ ಅಗೇನ್. ಯಾಕೆ ಅಂತ ಹೇಳಿದರೆ, ಲೈಫು ರೆಸ್ಪಾನ್ಸಿಬಿಲಿಟೀಸು, ಪರ್ಸ್ನಲ್ ಲೈಫ್ ತುಂಬಾ ಇರುತ್ತೆ. ಸೊ ನಾನು ಡ್ಯೂಟಿ ಬಿಟ್ಟು, ನನ್ನದು ಕೆಲಸ ಬಿಟ್ಟು ವ್ಲಾಗ್ಸೇ ಮಾಡ್ತೀನಿ ಅಂತ ಹೇಳಿದರೆ, ನಾನು ಎವ್ರಿ ಡೇ ಕೂಡ ನಾನು ವ್ಲಾಗ್ಸ್ ಹಾಕ್ತಾಯಿದ್ದೆ. ಲಾರಿ. ಬಟ್ ಥಿಂಗ್ ಈಸ್, ನನಗೆ ಡೈಲಿ ವ್ಲಾಗ್ ಹಾಕಲಿಕ್ಕೆ ನನಗೆ ಕೆಲಸ ಉಂಟು, ಡ್ಯೂಟಿ, ಅದು ಇದು ಶೇಟ್, ನನಗೆ ಸ್ವಲ್ಪ ಸೈಕ್ ಆಗ್ತದೆ ಅದರ ಎಣಿಸುವಾಗ. ಸೊ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದರೆ, ಇಟ್ಸ್ ಓಕೆ ಟು ಸ್ಟಾರ್ಟ್ ಅಗೇನ್. ಯಾಕೆ ಅಂತ ಹೇಳಿದರೆ, ಲೈಫು ಹಾಗೆ ನಾವು ಎಣಿಸಿದಾಗೆ ಪ್ರತಿಯೊಂದು ಕೂಡ ಆಗೋದಿಲ್ಲ. ಅನ್ಸರ್ಟೇನ್ ಥಿಂಗ್ಸು, ಅನ್ಪ್ಲ್ಯಾನ್ಡ್ ಥಿಂಗ್ಸ್ ನಡೀತಾ ಇರ್ತದೆ. ಹಾಗಾಗಿ ನಾವು ಎಲ್ಲದೂ ಕೂಡ ರೆಡಿ ಇರಬೇಕು. ಎಲ್ಲರಿಗೂ ಪರ್ಸ್ನಲ್ ಲೈಫ್ ಇರುತ್ತೆ, ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಈ ಏನಾಗಿದೆ ಅಂತ ಹೇಳಿದರೆ, ಈ ನಂದು ಆಕ್ಸರ್ ಹೆಲ್ಮೆಟು ಫುಲ್ಲು ನನ್ನದು ಇಲ್ಲಿಗೆ ಚೀಕ್ಸಿಗೆ ಕೂತ್ಕೊಂಡಿರುತ್ತೆ, ಫುಲ್ಲು ಪ್ಯಾಕ್ ಆಗಿರುತ್ತೆ. ಹೀಗೆ ಆಚೆ ಮತ್ತು ಈಚೆಯಿಂದ ಒಂದು ಸಣ್ಣ ನೂಲಷ್ಟು ಗ್ಯಾಪ್ ಕೂಡ ಇಲ್ಲ ಒಳಗಡೆ ಗಾಳಿ ಬರಲಿಕ್ಕೆ. ಹಾಗೆ ನನ್ನ ಚಿನ್ ಮತ್ತು ಚೀಕ್ಸು ಹೀಗೆ ಪ್ರೆಸ್ ಆಗಿ ಕೂತ್ಕೊಂಡಿದೆ ಈ ಹೆಲ್ಮೆಟ್ನಲ್ಲಿ. ಹಾಗಾಗಿ ಮಾತಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಈ ಹೆಲ್ಮೆಟು. ಬಟ್ ತುಂಬ ಕಂಫರ್ಟೇಬಲ್. ಒಂದೇ ಒಂದು ಗಾಳಿ ಹೀಗೆ ಮಾಡಿದರೆ ಗಾಳಿ ಒಂದು ಚೂರೇ ಒಳಗಡೆ ಬರೋದಿಲ್ಲ. ಹಾಗೆಯೇ ಏನಾದರೂ ಬಿದ್ದರೆ ಸಹ, ಬಿಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ಬಿದ್ದರೆ ಕೂಡ ಏನಾಗಲಿಕ್ಕಿಲ್ಲ ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಹಾಗಾಗಿ ಸದ್ಯಕ್ಕೆ ಬೀಳೋದು ಬೇಡ ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಯಾಕಂದ್ರೆ ಸುಮ್ಮನೆ ಅದನ್ನೆಲ್ಲ ಬಿದ್ದು ಟ್ರೈ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹೆಲ್ಮೆಟ್ ಸೂಪರ್ ಆಕ್ಸರ್. ಅಮೌಂಟ್ ಕೊಟ್ಟರು ಕೂಡ ಬೇಜಾರಿಲ್ಲ. ಸ್ವಲ್ಪ ಅಮೌಂಟ್ ಹೋಗುತ್ತೆ, ಜಾಸ್ತಿನೇ ಅಮೌಂಟ್ ಹೋಗುತ್ತೆ. ಬಟ್ ಫೈನ್, ತುಂಬ ಖುಷಿಯಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಸ್ಯಾಟಿಸ್ಫೈಡ್ ಆಗಿರ್ತೇನೆ ನಾನು ಇದನ್ನು ತಗೊಂಡ ನಂತರ. ಸೊ ಇದನ್ನು ಹಾಕುವಾಗ ಅಂತ ತುಂಬ ಖುಷಿ ಆಗ್ತದೆ ಈ ಹೆಲ್ಮೆಟು. ನಾನು ಲಾಸ್ಟ್ ಟೈಮಲ್ಲಿ ಇಲ್ಲಿ ಮೌಂಟ್ ಮಾಡ್ತಾಯಿದ್ದೆ. ಶೇಟ್, ಈ ನಮ್ಮದು ಗಾಡಿ ಅಡ್ಡ ಬಂದು ಸಾಯ್ತಾರೆ ಮಾರೆ. ಸೊ ಲಾಸ್ಟ್ ಟೈಮ್ ನಾನು ಇಲ್ಲಿ ಮೌಂಟ್ ಮಾಡ್ತಾಯಿದ್ದೆ, ನಮಗೆ ನೋಡ್ಬೋದು ಇಲ್ಲಿ ಮೌಂಟ್ ಬರುತ್ತೆ. ಸೊ ಇಲ್ಲಿಗೆ ನಾನು ಮೌಂಟ್ ಮಾಡಿ ಹಾಕ್ತೀನಿ ಕ್ಯಾಮರನ್ನ. ಬಟ್ ಈ ಸಲ ನಾನು ಸ್ಟ್ಯಾಂಡ್ ಪುನಃ ನಾನು ರೀಸೆಟ್ ತಗೊಂಡೆ ಸ್ಟ್ಯಾಂಡು. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಹೇಳಿದರೆ, ನಂದು ಈ ಮೌಂಟು ಇಲ್ಲೇ ಇಟ್ಟಿದ್ದೆ. ಬಟ್ ಯಾರೋ ಬೋಳಿ ಮಕ್ಕಳು ಅದನ್ನು ನಾನು ಪಾರ್ಕಿಂಗಲ್ಲಿ ಅಥವಾ ಎಲ್ಲ ಇಟ್ಟಲ್ಲಿ ನಂದು ಅದು ಸ್ಕ್ರೂ ಎಲ್ಲ ತುಂಡು ಮಾಡಿ ಎಫ್ಸಿ ತುಂಡು ಮಾಡಿ ಹಾಕಿದ್ರು. ಸೊ 800 ರೂಪಾಯಿ ಲಾಸು. ಸೊ ಅದಕ್ಕೆ ನಾನು ಪುನಃ ತಗೊಂಡಿದ್ದೀನಿ, ಹೊಸ ತುಂಬ ಕಾಸ್ಟ್ಲಿಯೆಸ್ಟು. ಸೊ ಅದು ಕೂಡ ನಾನು ಏನು ಮಾಡಿದ್ದೆ ಅಂತ ಹೇಳಿದರೆ, ಈ ಸಲ ಒಂದು ಕಾಂಬೋ ತಗೊಂಡೆ. ಸೊ ಕಾಂಬೋದಲ್ಲಿ ಪ್ರತಿಯೊಂದು ಕೂಡ ಉಂಟು. ಸೊ ಕಾಂಬೋದಲ್ಲಿ ತಲೆಗೆ ಏನೆಲ್ಲ ಉಂಟು ಅಂತ ಹೇಳಿದರೆ, ತಲೆಗೆ ಹಾಕುವಂಥದ್ದು, ಕೈಗೆ ಹಾಕುವಂಥದ್ದು, ರಿಸ್ಟಿಗೆ ಹಾಕುವಂಥದ್ದು, ಮತ್ತು ಫ್ಲೋಟಿಂಗು ಮೌಂಟು,
ತುಂಬಾ ಐಟಮ್ ಉಂಟು, ತುಂಬ ಕ್ರೇಜಿ ಉಂಟು ಅದು ಐಟಮು. ಸೊ ಅದು ಸ್ಪೆಷಲಾಗಿ ನಾನು ಅನ್ಬಾಕ್ಸಿಂಗ್ ವೀಡಿಯೋ ಹಾಕ್ತೀನಿ. ಸೊ ಚಲೋ ನಾನು ಡ್ಯೂಟಿಗೆ ಹೋಗ್ತೇನೆ, ತುಂಬ ಲೇಟಾಗಿದೆ. ಸಂಜೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಗಂಟೆ 11. ಸೊ 11 ಗಂಟೆಗೆ ಡ್ಯೂಟಿ ಇರಬೇಕಿತ್ತು ನಾನು, ಬಟ್ 11:56 ಆಯ್ತು ಇಲ್ಲೇ. ಸೊ ಡ್ಯೂಟಿಗೆ ಹೋಗೋದು ಲೇಟ್ ಆಗುತ್ತೆ, ಬಟ್ ಫೈನ್, ಪರವಾಗಿಲ್ಲ, ಏನು ಮಾಡೋದು, ಹೋಗಲೇಬೇಕಲ್ಲ. ಸೊ ಅದೇ ನಾನು ಹೇಳ್ತೀನಲ್ಲ, ನನಗೆ ಇಷ್ಟ ಇಲ್ಲದೆ ನಾನು ಡೈಲಿ ಮಾಡುವಂಥ ಕೆಲಸ ಅಂತ ಹೇಳಿದರೆ ಇದೆ ಡ್ಯೂಟಿ. ಡೈಲಿ ಮಾಡೋ ಕೆಲಸ ಅಂತ ಹೇಳಿದರೆ ಡ್ಯೂಟಿ, ಅದು ನನಗೆ ಇಷ್ಟನೇ ಇಲ್ಲ, ಚೂರೇ ಇಷ್ಟ ಇಲ್ಲ ನನಗೆ ಕೆಲಸನೇ. ಅಂದರೆ ಡ್ಯೂಟಿ ಇಷ್ಟ ಇಲ್ಲ, ನಾನು ಹೋಗೋ ಕೆಲಸ ಇಷ್ಟ ಇಲ್ಲ, ಅಥವಾ ನಾನು ಹೋಗೋ ಇನ್ಸ್ಟಿಟ್ಯೂಷನ್ ಇಷ್ಟ ಇಲ್ಲ ಅಂತಲ್ಲ, ಬಟ್ ಥಿಂಗ್ ಈಸ್ ನನಗೆ ಜಾಬ್ ಲೈಫ್ ಇಷ್ಟ ಇಲ್ಲ. ಹಾಗಾಗಿ ನಾನು ಜಾಬ್ ಲೈಫನ್ನು ಕ್ವಿಟ್ ಮಾಡಬೇಕು ಆದಷ್ಟು ಬೇಗನೆ. ಕ್ವಿಟ್ ಮಾಡಿಲ್ಲ ಅಂತ ಹೇಳಿದರೆ ನನ್ನ ಲೈಫ್ ಫುಲ್ ಸಕ್ಕಾಗಿ ಹೋಗ್ತದೆ, ಫುಲ್ ಫಕ್ಕಾಗಿ ಹೋಗ್ತದೆ ಇದರಲ್ಲಿ ಕೂತ್ಕೊಂಡ್ರೆ. ಹಾಗಾಗಿ ಆದಷ್ಟು ಬೇಗ ನಾನು ಜಾಬ್ ಲೈಫನ್ನ ಕ್ವಿಟ್ ಮಾಡ್ತೇನೆ. ಸೊ ನಾನು ಹೇಳೋದಿಷ್ಟೇ, ಯಾರೇ ಲೈಫಲ್ಲಿ ಏನೇ ಪ್ಲ್ಯಾನ್ ಮಾಡಿ, ವೆದರ್ ಇಟ್ ಈಸ್ ವ್ಲಾಗ್ಸ್, ವೀಡಿಯೋಸ್ ಆರ್ ಎನಿಥಿಂಗ್, ನೀವು ಲೈಫಲ್ಲಿ ಪ್ಲ್ಯಾನ್ ಮಾಡಿರ್ತೀರ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಪ್ಲ್ಯಾನ್ ಮಾಡಿದ್ದೆ ಡೈಲಿ ವ್ಲಾಗ್ಸ್ ಮಾಡಬೇಕು, 365 ಡೇಸ್ ವ್ಲಾಗ್ಸ್ ಮಾಡಬೇಕು ಅಂತ. ಈ ಇಯರ್ ಸ್ಟಾರ್ಟಿಂಗಲ್ಲಿ ನಾನು ವ್ಲಾಗ್ ಹಾಕಿದ್ದೆ. ಸೊ ದ ಥಿಂಗ್ ಈಸ್ ನನಗೆ ಅದು ಮಾಡಲಿಕ್ಕೆ ಆಗ್ತಾಯಿಲ್ಲ, ಡ್ಯೂ ಟು ಮೈ ಪರ್ಸ್ನಲ್ ಕೆಲಸ, ಜಾಬ್ ಲೈಫು, ಅದು ಇದು ತುಂಬ ಕಷ್ಟ ಇದೆ. ಬಟ್ ಫೈನ್, ಪರವಾಗಿಲ್ಲ. ನಾನು ಎಷ್ಟು ದಿನ ವೀಡಿಯೋ ಹಾಕಲೇ ಇಲ್ಲ, ಕೆಲವೊಂದು ದಿನ ಹಾಕಿದ್ದೇನೆ, ಕೆಲವೊಂದು ದಿನ ಮಿಸ್ ಮಾಡಿದ್ದೇನೆ. ಬಟ್ ಫೈನ್, ದ ಥಿಂಗ್ ಈಸ್ ಇಟ್ಸ್ ಓಕೆ ಟು ಸ್ಟಾರ್ಟ್ ಅಗೇನ್. ಪುನಃ ಸ್ಟಾರ್ಟ್ ಮಾಡಬೇಕು ಲೈಫಲ್ಲಿ. ಯಾಕೆ ಅಂತ ಹೇಳಿದರೆ ಲೈಫ್ ನಾವು ಪ್ಲ್ಯಾನ್ ಮಾಡಿದಾಗೆ ಆಗೋದಿಲ್ಲ ಪ್ರತಿಯೊಂದು ಕೂಡ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಲೈಫಲ್ಲಿ ಪುನಃ ಸ್ಟಾರ್ಟ್ ಮಾಡಿ. ಯಾವುದೇ ಕೆಲಸ ನೀವು ಮಾಡಬೇಕು ಅಂತ ಎಣಿಸ್ಕೊಂಡ್ರೆ ನಿಮ್ಮ ಡೆಸ್ಟಿನೇಷನ್ ಏನುಂಟು ಅಲ್ಲಿ ರೀಚ್ ಆಗೋ ತನಕ ನೀವು ಬಿಟ್ವೀನ್ ಎಷ್ಟೇ ಕಷ್ಟ ಬರಲಿ ಮಾಡಿ. ಯಾಕೆ ಅಂತ ಹೇಳಿದರೆ ನಿಮಗೆ ಮಾತ್ರ ಗೊತ್ತಿರುವಂಥದ್ದು ನೀವು ಎಲ್ಲಿಗೆ ಏಮ್ ಹಾಕಿದ್ದೀರಾ ಆ್ಯಂಡ್ ನೀವು ಎಲ್ಲಿ ಗುರಿ ಇಟ್ಟಿದ್ದೀರಾ ಅಂತ. ಸೊ ಆ ಡ್ರೀಮನ್ನು ನೀವು ಅಚೀವ್ ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಬಗ್ಗೆ 4 ಜನ ಮಾತಾಡ್ತಾರೆ, ಬಟ್ ಮಾಡಿದರೂ ಕೂಡ ಆ 4 ಜನ ತಿಕ್ಕವನ್ನು ಉರಿಸ್ಲಿಕ್ಕೋಸ್ಕರ ಆದರೂ ನೀವು ಮಾಡಬೇಕು ನೀವು ಎಣಿಸಿದ್ದನ್ನು. ಯಾಕೆ ಅಂತ ಹೇಳಿದರೆ ನಾನು ಹೇಳೋದು ಒಂದೇ ಲೈಫು ಸಿಕ್ಕಿದೆ ನಮಗೆ, ಒಂದು ಲೈಫು. ಸೊ ಅದರಲ್ಲಿ ಹಾಳಾಗಿದ್ದರೆ ಒಳ್ಳೆಯದಾಗಿದ್ದರೆ ಇನ್ನೂ ಒಳ್ಳೆಯದಾಗಿ. ಬಟ್ ಥಿಂಗ್ ಈಸ್ ನಿಮಗೆ ಏನು ಬೇಕು, ನೀವು ಏನು ಅನಿಸ್ತಿದ್ದೀರಿ ಅದನ್ನು ಮಾಡಲೇಬೇಕು ನೀವು. ಯಾಕೆ ಅಂತ ಹೇಳಿದರೆ ಒಂದೇ ಲೈಫನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡಬೇಡಿ ಹೇಳ್ತಾ ನಾನು ನಿಮಗೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೀಗೆ ಹೋಗ್ತೀನಿ ನಾನು ಕೆಲಸಕ್ಕೆ. ಸಾರಿ, ಒಂದು ಥಿಂಗ್ ನಾನು ಹೇಳಲಿಕ್ಕೆ ಮರ್ತೋದೆ. ಏನು ಅಂತ ಹೇಳಿದರೆ ಲೈಫಲ್ಲಿ ನಾವು ಏನೋ ಎಣಿಸ್ತೀವಿ ಮಾಡಬೇಕು ಅಂತ, ಬಟ್ ಮಿಡ್ಲಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ಆ ಮೋಟಿವೇಶನ್ ಏನಿರುತ್ತೆ, ಆ ಕನ್ಸಿಸ್ಟೆನ್ಸಿ ಏನಿರುತ್ತೆ, ಅದನ್ನು ಯಾವತ್ತೂ ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಮೋಟಿವೇಟ್ ಅನ್ನೋದು ನಮಗೆ ಡೈಲಿ ಆಗಿ ಇರಲಿಕ್ಕಾಗಲ್ಲ. ನನಗೆ ಇವತ್ತು ಮೋಟಿವೇಶನ್ ಇರುತ್ತೆ, ನಾಳೆ ಮೋಟಿವೇಶನ್ ಇರಲ್ಲ. ಹಾಗೆಯೇ ನಾವು ಇವತ್ತೊಂದು ಸಲ ಇರ್ತೀವಿ, ಒಂಥರ ಮೂಡಿರುತ್ತೆ, ನಾಳೆ ಒಂಥರ ಮೂಡಿರಲ್ಲ. ಇವತ್ತು ಕೆಲಸ ಮಾಡಬೇಕು ಅಂತ ಅನಿಸ್ತದೆ, ತುಂಬ ಕೆಲಸ ಮಾಡ್ತೀವಿ, ನಾಳೆ ಕೆಲಸ ಮಾಡಲಿಕ್ಕೆ ಮನಸ್ಸಾಗಲ್ಲ. ಬಟ್ ಮೋಟಿವೇಶನ್ ಏನಂತ ಹೇಳಿದರೆ ಒಂದು ಸಲ ನಮಗೆ ಮೋಟಿವೇಟ್ ಮಾಡುತ್ತೆ, ಓಕೆ ಮಾಡುವ ಅಂತ. ಸೊ ನಾವು ಒಂದು ಕೆಲಸ ಮಾಡುವಲ್ಲಿ 2 ಕೆಲಸ ಮಾಡ್ತೇವೆ, 2 ಮಾಡಲು 3 ಮಾಡ್ತೇವೆ, ಇದು ಮೋಟಿವೇಶನ್. ಬಟ್ ಕನ್ಸಿಸ್ಟೆನ್ಸಿ ಈಸ್ ಡೈಲಿ ಒಂದು ಕೆಲಸನ ಮಾಡ್ತಾನೆ ಇರಬೇಕು. ಅದು ಆದರೆ ನಾವು ಎಣಿಸಿದ ಕೆಲಸನ ಮಾಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದರೆ ಆ ಒಂದು ಕೆಲಸನ ಪ್ರತಿದಿನ ಅದು ಒಂದು 10 ನಿಮಿಷ ಆದರೂ ಮಾಡಲೇಬೇಕು. ಕೆಲವೊಂದು ಸಲ ಮೋಟಿವೇಟ್ ಆದಾಗ ಒಂದು ಕೆಲಸನ ನಾವು ಒಂದು 20-30 ನಿಮಿಷ ಮಾಡ್ತೇವೆ. ಅದೇ ಕೆಲಸನ ಕನ್ಸಿಸ್ಟೆನ್ಸಿ ಆಗಿದ್ದರೆ ಆ ಒಂದೇ ಕೆಲಸನ ದಿನಕ್ಕೆ 10 ನಿಮಿಷ ಆದರೂ ಮಾಡಬೇಕು. ಸೊ ಆ 10 ನಿಮಿಷ ಒಟ್ಟಾಗಿ ಇದನ್ನೇ ನಾವು ಒಂದು ದಿನ ಪರ್ಫೆಕ್ಟ್ ಆಗ್ತೇವೆ. ಸೊ ದ ಕನ್ಸಿಸ್ಟೆನ್ಸಿ ಅನ್ನೋದು ಲೈಫಲ್ಲಿ ಯಾವತ್ತೂ ಕೂಡ ಬಿಟ್ಟಾಕಬೇಡಿ ಹೇಳ್ತೇನೆ ನಾನು. ಸೊ ಮೋಟಿವೇಶನ್ ಆ್ಯಂಡ್ ಕನ್ಸಿಸ್ಟೆನ್ಸಿ 2 ಕೂಡ ಬೇರೆ. ಸೊ ಅದನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಥ ಮಾಡ್ಕೊಂಡಾಗ ನಿಮಗೆ ಲೈಫಲ್ಲಿ ತುಂಬಾ ಏನು ಹೇಳ್ತಾರೆ, ಒಂದು ಗ್ರೋತ್ ಸಿಗುತ್ತೆ. ತುಂಬಾ ಒಂದು ಮೋಟಿವೇಟ್ ಆಗಿರ್ತೀರ ನೀವು ಲೈಫಲ್ಲಿ, ಪಾಸಿಟಿವ್ ಮೈಂಡಲ್ಲಿ ಇರ್ತೀರಿ. ನೆಗೆಟಿವ್ ಥಾಟ್ಸ್ಗಳಿಗೆ ಯಾವತ್ತೂ ಕೂಡ ಮೈಂಡ್ ಕೊಡಲಿಕ್ಕೆ ಹೋಗಬೇಡಿ ಹೇಳ್ತಾ ನಾನು ಸಿಗ್ತೇನೆ ನಿಮಗೆ ಸಂಜೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಕಲ್ಕಲಕ್ಕೆ ನನ್ನ ಮೆಲ್ಲಡ್ ಬ್ಲಾಗ್ ಮಾಡ್ಬೋಡು ದಾಯಕ ಪಂಡ ಇದೆರಡು ಬಾಲಾಜಿ ಏಜೆಂಟ್ ಅಂಚಾರು ಬೊಕ ನಾ ಫುಲ್ ಎಕ್ಸ್ಪೀರಿಯನ್ಸ್ ಪಂಡ ನಕ್ಕನ ಡೆಲಿವರಿದ ಏಜೆಂಟ್ ಗೊತ್ತಿದೆ ಅಲ್ಪ ನಮಗೆ ನೆಟ್ WH1 ವಾರ್ಡ್ ವಾರ್ಡ್ 3 ದಿನ ಕುಳ್ದಿತ್ತಲ್ಲ ಪಾಪ ಮಸ್ತ್ ಅದೆಲ್ಲ ಇತ್ತಿಚದ ಬೊಕ ನೆಕ್ಸ್ಟ್ ಏನು ಅನ್ಪಂಡ 8 ಲೆಸನ್ ಪೋಯರ್ ಬೊಕ ಒಂತೆ ಕೆಲ ಪ್ರೊಸೀಜರ್ ಪೂರ ಅಂಡಲ್ನ ಬೊಕ ಬ್ಯಾನಲ್ ಹಾಕೊಂಡು
ಅಂತೆ ಬೇನೆಲ್ಲ ಹಾಕೊಂಡು ಕಾಲು ಕಂಟ್ರೋಲ್ ಆಗಿ ಬುಲ್ಪೆಡೆ ಶುರು ಮಂತರು ನಾ ಪಿಜಡಿ ಕುದೋದಿನಿ ಯಾನ ಅಮ್ಮ ಪಿಜಡಿ ಕುದೋ ಎತ್ತ ಎನ್ನ ಅಕ್ಕ ಎಲ್ಟಿಡಿ ಪಿದೆ ಉಳ್ಳಾಡಿ ಪಿದೆ ಬರ್ಪಿ ಮಸ್ತ್ ಬ್ಯಾನ್ ಹಾಪುಂಡ ಬಂಜಿ ಬ್ಯಾನ್ ಹಾಪುಂಡ ಬುಲ್ತು ನಮ್ಮದನ ಸಮಾಧಾನ ಅದೇವ ಯಾನಲ್ಲ ಅಮ್ಮಳ ಸಮಾಧಾನ ಅನ್ಪನ ಅಕ್ಕನ ಹಾಂ ಸೊ 4:15 ಗಂಟೆಗೆ ಅದಕ್ಕೆ ಒಂದು ಮೆಡಿಸಿನ್ ಕೊಡ್ದಿರ್ತಾರೆ ಶುಕ್ರವಾರ. ಸೊ ಹಾಲು ಪೆದಿದ್ದೀನಿ ಮಣದಾನಿ ಶನಿವಾರ ಕಾಂಡೆ 4:45 24 ಗಂಟೆ ಪಾಪ ಬ್ಯಾಣ ತಿಂತಲು ನಮ್ಮ ಪೇರು ಕುದೊಮ್ಮಿನಿ ಯಾನೇನು ಅಕ್ಕನ ಕಾರು ಓದ್ತಾನು ಅಮ್ಮ ಸಮಾಧಾನ ಅನ್ಪನು ಅಮ್ಮ ಬೆಲೆ ತಿಕ್ಕೊಂಡಿರ್ತಾರೆ ಅಕ್ಕನ ಮಸ್ತ್ ಬೆರಿ ಬ್ಯಾನ್ ಹಾಪಣ್ಗೆ ಯಾಂಗಿರ್ತಿದ್ದ ಪ್ರೆಗ್ನೆನ್ಸಿ ಪಂಡು ಇಂಚೆ ಬರೀ ಪೆತ್ತನ ಪಂಡು ಇದು ಭಂಗ ಬಂದು ಸೊ ಹಾಲು ಬುಳ್ತೊಂದಿರ್ತಲ್ಲ ಹೆಂಗೆ ಮಂಡೆ ಹಾಳ ಇರ್ತೀನಿ ಕಾರು ಒತ್ತುನಲ್ಲ ಒಚ್ಚುನು ಇಂಚೆ ಕಾರು ಒತ್ತುನು ಏನು ಅಮ್ಮ ಬೆರೀರ ಪೂಜೆ ಬಾಬಾ ಮಸ್ತ್ ಸಮಾಧಾನ ಅಂತಾರೆ ಬೊಕ್ಕ ಇಂಚೆ ನೆಕ್ಸ್ಟ್ ಬಾರಿ ಬರ್ತಾರೆ ಬುಳ್ಪೇರ ಶುರು ಅಂತಾರೆ ಇಂಚಿನ ಆಂಡು ಮಸ್ತ್ ಎಲ್ಟಿಡ್ ಮಸ್ತ್ ಬಂಗೇನ ಪಂಡೇಡ ಉಲೈ ಪೇಷಂಟ್ ಪಡಿನ ಬುಡ್ಪುಜಾರು ಪೋಯರಿಗೆ ಅಂಚನೆ ಅಕ್ಕ ಒರಡು ಕುಲ್ ದೀಪನಿಗೆ ಏನೊಂದು ಅನ್ಪ್ರೆ ಖಾಲಿ ಫ್ಯಾನ್ ಕುಲ್ಲೋಡು ಇಂಚಿನ ಮಸ್ತ್ ಬೇನೆ ಒಂದು ಇಪ್ಪು ಮೈಂಡ್ ಡೈವರ್ಟ್ ಆಗಿ ಅದಕ್ಕೆ ಒಂಥರ ಹಿಂಸೆ ಆಪು ಅದೇ ಬುಡ್ಪೇರ ಆಪು ಸೊ ಎನ್ನ ಸಮ ಬುಳ್ತದೆ ಪಾಪ ಎನ್ನ ಕಡೆಡಿ ಬಿದೆ ಬಂದಿತ್ತು ನಮ್ಮ ಪಾತ್ರದ ರೂಪ ಇತ್ತಳು ನಮ್ಮ ಕಾಪನ್ ನಮ್ಮ 24 ಗಂಟೆ ಅಕ್ಕಗೋಸ್ಕರ ಕಾಪನ್ ಪಿದೆ ಕುದ ಬಲ್ಪಲ್ ಪಿದೆ ಅಲ್ಲಿ ಪಿದೆ ಬನ್ನ ನಮ್ಮ ಪೋಪಿನ ಕೂಡ ಬಲ್ಪನ್ ನಾವು ಅಂಚೆ ಕ್ಯಾಂಟೀನ್ ಪೋರ ಇಡಿ ಪಿದೆ ಪಿದೆ ವಚನ ಕೂಡ ಬಲ್ಪನ್ ಅಲ್ನಡೆ ಬಲ್ಪನು ಆ ಬುಲ್ಪೋಳು ತಿನ್ನಂಗ ಅಂಚೆ ಬಡ ಹಾಕೊಂಡು ಸೊ ಬುಲ್ಪನು ತೂವ ಮಸ್ತ್ ಬೇಜಾರು ಬಕೀನ ಅನ್ಕೊಂಡ್ರೆ ನೆಕ್ಸ್ಟ್ ಏನು 4 ಗಂಟೆ ಅಂತ చెప్పారు పోయా సో 4 ಕಾಲ కలిపితే బతినారు అక్కడ బక్క అమ్మల బక్క బాగా పాచేడు ఉలైపోయారు గర్వడు డాక్టర్ నెరియర్ಗೆ ಇಂಚಿನ ನನಗೆ ಕೊಂಚ ಬ್ಯಾಂಡ್ ತೊಂದರೆ ಕಾಪಿ ಅಂಚೆ ಬಂದು ನೆరియರ್ಗೆ ನೆಟ ಬೆಟ್ಟು ಮೇಲ್ ಮೋಲ್ ಉಲೈపోయి నేను పెద్దది బిదే ಬರ್ತೀನಿ 4 ಗಂಟೆಗೆ అని చెప్పారు పోతే 4:30 ಕಾಲ್ ನನ್ನ ಬಾವನ್ನ ರಾಕ್ ಡೆಲಿವರಿ ಆಯ್ತಂದ್ರೆ ಅಕ್ಕನ ನಾರ್ಮಲ್ ಡೆಲಿವರಿ ಪಣ್ಣು ಬಾಲೆ ಬಂದಿದೆ ಹೆಂಗೆ ಸೈಕ್ ಆತೀನಿ ಯಾ ಬಲ್ತಾ ಹೋದಿನಿ ಮಿತ್ತು 2 ಉಂಟ ಸೊ ಬತ್ತಿನ ಬಕ್ಕಂಚು ತೂಪ ಎಂಕ್ ಅಮ್ಮಲ ಪಂಡರು ಶಾಕ್ ಕಾಣಿ ಚೇಂಜ್ ಓ பொண்ணு ಬರ நல்ல ಖುಷಿ ಆಯ್ತು ಡೆಲಿವರಿ ಅನ್ನ நல்ல ಖುಷಿ ಆಂಡು ಅವಳ ಮುಂದಿನ ಅನ್ಪೇರು ನಾರ್ಮಲ್ ಪಣ್ಣಾಗ நல்ல ಖುಷಿ ಆಯ್ತು ಡಾಕ್ಟರ್ ಬಂದಿದ್ದೆ ಸೀಸರಿನ್ ಮನ್ಪಡ ಹಾಕೊಂಡು ಪನ್ನೊಂದು ಡಾಕ್ಟರ್ ಟೈಮ್ ಕೊಡ್ತೀನಿ ಶುಕ್ರವಾರಕ್ಕೂ ಬಟ್ 3 ಪೆದ್ದಿನ ಶನಿವಾರ ಸೊ ಶನಿವಾರ ಮಾರ್ನಿಂಗ್ ಟೈಮ್ ಕೊಟ್ಟಿದ್ದೆ ಸೀಸರಿನ್ ಮನ್ಪಗೆ ಬಂದು ಬಟ್ 4 ಗಂಟೆ ನಮ್ಮ ಮೇಡಮ್ ಪೋಯಿನಿ ಉಲೈ ಪೋಯಿ ನಾರ್ಮಲ್ ಡೆಲಿವರಿ ಮಾಡ್ಕೊಂಡು ಬರ್ತೀನಿ ನನಗೆ ಶಾಕ್ 4:15 పోయినాడు 4:05 పిదే పోతుంది 4:05 మాకు న్యూస్ అక్క పెద్దది మనం షాక్ ఎంకేంటి షాక్ అదే మన ఎంత నెక్స్ట్ వీడియో బట్టి పాప మాద బ్యాన్ ఇంటిని బట్టి మాద పొన్ను ఇంకో సైక్ అవుతుంది మాద అదమ్మా ನಮ್ಮ ಫೇಸ್ ಬಂದು సో ఏనమ్మ రడసల అమ్మాయారు ఏనన్న పెద్దల అమ్మాయారు ఇది పుల్లి ఉండు పుల్లిలో సాంపుడు అదేనా పొన్నుల జీవన భారీ వంగం పెద్దనై బహువద్దు సోవిని నమ్మేడు సోవిని నమ్మేడు స్పెషల్ ఉండు బాలేగా ಸೊ ಇಂಕೇನುಂಟು ನಾನು ಇಸ ಬತ್ತಾಂಡು ನಾನು ಒಂಜಿ ನಾ ಫ್ರಿಜ್ ಏನು ಪಂಡು ದಾಳ ಇದ್ದೀನಿ ಫ್ರಿಜ್ ಖಾಲಿ ಓ ಜ್ಯೂಸ್ ಉಂಡು ಮಲ್ಪ ಒಂದು ಕಲ್ಲಂಗಡಿ ಜ್ಯೂಸ್ ಉಂಡು ಮತ್ತು ಮಾರಿ ಬಿಸಿಲು ಉಂಡು ಸಮ ತಿನ್ನೋಡು ಬೊಕ್ಕ ಒಮ್ಮೂಲಂತ ಫ್ರೂಟ್ಸ್ ಗೆದ್ದಿದ್ದೇವೆ ಒಮ್ಮಲ್ಪ ಅಂತ ಫ್ರೂಟ್ಸ್ ಉಂಡು ನೆಟ್ ಉಂಟು ಫ್ರೂಟ್ಸ್ ತಿನ್ನೋಡು ಬೊಕ್ಕ ಇನ್ನಿತ ಬ್ಲಾಗ್ ಇಸೆ ಅಂತಲೇ ಗಂಟೆ ಬೇರೆ ಬಿಡ್ತು ಬಂದಾಗ 7 ಗಂಟೆ ಅಂಡ್ 7:30 ಗಂಟೆ ಅಂಡ್ ನಾನು ಒಂಚೂರು ಕೆಲವು ಪೆಂಡಿಂಗ್ ಬೇರೆ ಬಂದು ಅವೆಂದ್ರೆ ಮುಗಿದು ವೀಡಿಯೋ ಎಡಿಟಿಂಗ್ ಮಾಡ್ಕೊಡು ನಾನು ಜಪ್ಕೊಡು ಇದಕ್ಕೆ ಡೇ ಮುಗಿರ್ತದೆ ಈ ಜಾಬ್ ಲೈಫ್ ಅಂತ ಸತ್ಯಲ್ಲ ಓಸ್ಟ್ ಐ ಕ್ಯಾನ್ ಅಂತ ನಮ್ಮ ಬೇಲೆ ಇಡ್ತೇವೆ ಬೇಳೆ ಬಿಡ್ದು ಅಮ್ಮ ಎನ್ನ ಬೇಲೆ ಮಂತನ್ ಬಂದಾಡ ಕ್ಲೀನಿಂಗ್ ಬೇಳೆ ಎಲ್ಲ ಹೆಂಗೆ ಕೊಂಡು ಕೊಟ್ಟಿನಲ್ಲಿ ಏನು ಅಂತಾರೆ ಆ ಕ್ಲೀನಿಂಗ್ ಬೇಳೆ ಮಂತನೇ ಮಾರೆ ಪಂಚಪಂಚರ ಅದು ಕೊಡ್ಬೇರ ಪೊಣ್ಣು ಕೊಡ್ಪೂಜಾರಿಗೆ
ಜಾಬ್ ಇಜ್ಜೆದ ಪಂದು ಕೊರ್ಪುಜೆರ್ ಆಂಡ ನಮ್ಮ ನಿಜವಾದ ಒಂಜಿ ಆಣನ ಲೈಫ್ ಎಡ್ಡೆ ಆಣ ಬಿಸ್ನೆಸ್ಸೇ ಮಲ್ಪೋಡು ಆಣ ಪೊಣ್ಣಂಗಡ ಹಿಡ್ದಾಗಲು ಪೊಣ್ಣು ಕೊರ್ನಾಗ ಇಂಚನೆ ಅನ್ಬೇಕು ಏನೇ ಪಂಡ ಆಣಗೆ ಬಿಸ್ನೆಸ್ ಇದ್ದು ಒಂದು ಇಜ್ಜತೆಯ ಜಾಬ್ ಇಜ್ಜತೆ ಅಂತ ಬಂದ್ಪೇರು ಅದೇಮ್ಮ ಇರೋದಿತ್ತು ನೀನ ಮಲ್ಪೋರು ಇನ್ನು ಮಗಲಿನ ಕೊರ್ನಾಗ ಎಣ್ಣೆ ಲಕ್ಕ ಒಂಜಿ ಬೇಲೆ ಅನ್ಪುನ ಯಾರಿತ್ತಲ್ಲ ಎಂಚಿನ ಬೇಲೆ ಯಾರು ಸೆಡ್ಡೆ ಬೇಲೆ ಅನ್ಪುನ ಏಮಂತ ನೀರು ಅವತ್ತಿ ಬಡ್ದು ಇಸ ಜಾಬ್ ಇಪ್ಪನ ಏನು ಬಂದು ಇದಕ್ಕೆ ಬಿಡ್ಸೆ ನನಗೆ ಜಾಬ್ ಇತ್ತು ಮನೆಡಿತ್ತು ಸೇರಿ ಆಣ ಜಡ್ಡೆ ಎತ್ತು ನಾನು ಅಚ್ಚಾ ಅಮ್ಮ ಪನ್ಪೇರು ನಾನು ಅಮ್ಮ ಕ್ಲೀನಿಂಗ್ ಬೇಳೆದಲ್ಲಿ ಕೊಡ್ಪೇರಿಗೆ ಏನಪ್ಪ ನೆಕ್ಸ್ಟ್ ಒಂದೇ ಕ್ಲೀನಿಂಗ್ ಬೇರೆ ಎಡ್ಡೆ ಮಟ್ಟಿಗೆ ತುಂಬ ಒಂದು ಬಿಸ್ನೆಸ್ ಮಾಡ್ಬಿಡೋ ಒಂದು ಬಾರಿ ನಿಮ್ಮ ಮಂಡಿಡಲ್ಲ 24 ಗಂಟೆ ನಮ್ಮ ಮಂಡಿ ಬಲ್ಪ ನಾವೇ ಖಾಲಿ ಬ್ಲಾಗ್ಸ್ ಮಾಡ್ಬಿಟ್ಟು ಬೇರೆ ಅನ್ಬಿಟ್ಟು ಬ್ಲಾಗ್ಸ್ ಮಾಡ್ಬಿಟ್ಟು ಬೇರೆ ಅನ್ಬಿಟ್ಟು ಡ್ಯೂಟಿ ಮಾಡ್ಬಿಟ್ಟು ಬಂದರೆ ಮಂಡಿ ಹೆಚ್ಚು ಖಾಲಿ ಡ್ಯೂಟಿ ಮಾಡ್ಬಿಟ್ಟು ಖಾಲಿ ಟೈಮ್ ಪಾಸ್ ಬೋಪಿನ ಆತೆ ಬೊಕ್ಕದಾರ ಬೊಕ್ಕ ಡ್ಯೂಟಿ ಪಕ್ಕಡ ವೇಸ್ಟಿಂಗ್ ತೂಪಿನಾಗಲಿ ಏರ್ತದೆ ಹೆಂಗೇನೆ ಆರಣ್ಣಮ್ಮ ತೂಪಿನಾಗ ತೂಪಿ ಪನ್ಪೇರು ಗೊತ್ತಂಡ ಸೊ ಏನಿಸೆ ಬ್ಲಾಗ್ ಎಡಿಟ್ ಮಾಡ್ಪೇರೆ ಮನಸ್ಸು ಮಾಡ್ಬೇಕು ಸೊ ಇನ್ನಿಕ್ಕೆ ಮನಸ್ಸಿಗೆ ಸ್ಪೆಷಲ್ ಉಂಡು ಏನಪ್ಪ ಅಂದ್ರೆ ಅವೇ ಪೊಟ್ಟು ಟೊಮೆಟೊ ಸಾರು ಬೊಕ್ಕ ದಾಲಜ್ಜಿ ಬೊಕ್ಕ ಏನೇನು ಮುಲ್ಪ ಬಂದು ತಿಂಡಿ ಗಿಂಡಿ ಬರ್ಬೋದು ಮಾಡಿ ಅಕ್ಕ ಪೈದಿ ಬಕ್ಕ ಕೊಡ್ತೇನೆ ಬಕ್ಕ ಮುಲ್ಪ ಬಂದು ಮ್ಯಾಗಿ ಉಂಟು ಮ್ಯಾಗಿ ಕಾಣೋದು ಒಂದು ತಿಂಗಳು ನಾವು ಖಾಲಿ ಆತಜಿ ಸೊ ನಾನು ಒಂದು ಬ್ಲಾಗ್ ಎಂಡ್ ಮಾಡ್ಪೇನೆ ಈ ಕಡೆ ನೆಕ್ಸ್ಟ್ ಬ್ಲಾಗ್ ಸಿಕ್ಕುವೆ ಗಟ್ಟಿ ಪಾತಿರ್ಲಕ್ಕೆ ಬಾಲಜಿ ಅದು ನೋಡಿ ಬಾಳೆಣ್ಣೆ ಸಹ ತೋಪೋಜ ಬಾಚೋಟಿಲ್ ಪ್ರಾಯ ಬಕ್ಕ ತೋಪದ ಬಾಚೋಟಿಲ್ ಪ್ರಾಯ ಬಕ್ಕದ ಓಕೆ ದೋಷ ಒಂದು ವರ್ಷ ಹಾಂ ಒಂದು ವರ್ಷ ಆಗ್ಬೇಕತ್ತಪ್ಪ ನೆಕ್ಸ್ಟ್ ಒಂದು ವರ್ಷ ಆಯ್ನದ ಬಕ್ಕತಪ್ಪ ಅವನಿಗೆ ಬಾಳೆಹಣ್ಣು ಒಂದು ಮಲ್ಲಾಡು ಬಾಳೆ ಬಕ್ಕತಪ್ಪ ಅವನಿಗೆ ಸೊ ಟಿಲ್ ದೇರ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ತೊಟ್ಟಿಲ್ ಪಾಡ್ನಾಗ ನಮ್ಮ ತೋಪವ ದೂರಾಡ್ತಾವಪ್ಪ ತೂ ಒಂದು ಪ್ಲೇ ಬಡ ಒಂದು ತಿನ್ನೋಡು ಬ್ಲಾಗ್ ಎಡಿಟಿಂಗ್ ಮಾಡ್ಬಿಟ್ಟು ಮಸ್ತ್ ಬೇಳೆ ಉಂಟು ಸೊ ನೆಕ್ಸ್ಟ್ ಬ್ಲಾಗ್ ಸಿಕ್ಕುವೆ ಸೊ ಟಿಲ್ ದೇರ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ పెద్ద మీద సాంకున్న భారీ బంగోండి మరి ఇంట్లోకి వెళ్ళవ బ్యాలెంట్ టేక్ కేర్ బడీస్ బై బాయ్